ವೀಕ್ಷಕರೇ, ಸ್ನೇಹಿತರೆ, ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ರಘುರಾಮ್ ಮಡವ ಪ್ರೀತಿಯ ನಮಸ್ಕಾರಗಳು. ಮೊದಲನೇದಾಗಿ ಪವನ್ ವೇಣುಗೋಪಾಲ್ ಅವರ ಸರಣಿಗೆ ನೀವು ಕೊಟ್ಟಂಥ ಕಮೆಂಟ್ಸ್ಗಳು, ಅಫ್ಕೋರ್ಸ್ ವ್ಯೂಸು ನಾನು ಅಂದ್ಕೊಂಡಂಗೆ ಬರಲಿಲ್ಲ, ಬಟ್ ದಟ್ಸ್ ಓಕೆ, ಫೈನ್, ನೋ ಪ್ರಾಬ್ಲಮ್. ಬಟ್ ನೀವು ಮೆಸೇಜ್ ಮಾಡಿದ ರೀತಿ, ಆ ಒಂದು ಕಾರ್ಯಕ್ರಮಕ್ಕೆ ನೀವು ಸ್ಪಂದಿಸಿದ ರೀತಿ ನಿಜಕ್ಕೂ ಖುಷಿ ಆಯಿತು. ಖಂಡಿತ ನನ್ನ ಪ್ರಯತ್ನಗಳು ಹೀಗೆ ಮುಂದುವರ್ಸ್ಕೊಂಡು ಹೋಗ್ತೀನಿ. ಈಗ ನಾನು ನಿಮ್ಮ ಮುಂದೆ ಈ ವಿಡಿಯೋ ಮೂಲಕ ಬಂದಿರೋದು ಏನಂತಂದರೆ, ನನಗೆ ಒಂದು ತುಂಬ ತೃಪ್ತಿ ಅಥವಾ ಒಂದು ಸಂತೋಷ, ಒಂದು ಸಾರ್ಥಕತೆ ಕೊಟ್ಟಂಥ ಸರಣಿ ಇವಾಗ ನಾಳೆಯಿಂದ ನಿಮ್ಮ ಮುಂದೆ ಪ್ರಸಾರ ಆಗುವಂಥ ಸರಣಿ. ಈ ಹಿಂದೆ ಸ್ವಾತಿ ಮೇಡಮ್ ಅವರ ಸರಣಿ ನಾನು ಮಾಡಿದಾಗ ಒಂದು ಪೋರ್ಷನ್ನ ಎಡಿಟ್ ಮಾಡಿದ್ದೆ. ನಾನು ಅದನ್ನು ಹಾಕಿರಲಿಲ್ಲ ಎಪಿಸೋಡಲ್ಲಿ. ಏನಕ್ಕೆ ಹಾಕಿರಲಿಲ್ಲ ಅಂದರೆ, ನಿಮಗೆ ಈ ಸರ್ಪ್ರೈಸ್ ಕೊಡಬೇಕಾಗಿತ್ತು ಅಂತ. ಅಂದರೆ ನಾವು ಸಿನಿಮಾಗಳಲ್ಲಿ ಪಂಡ್ರಮ್ಮ ಅಂದರೆ ನಮಗೆ ಆ ತಾಯಿ, ಆ ತಾಳ್ಮೆ, ಅವರು ಅಂದರೆ ನಮ್ಗೆ ಕೇಳಕ್ಕೆ ಯಾರು ಇಲ್ಲ ಇವಾಗ ನಮಗೆ. ಅಂದರೆ ನೀವು ಅವ್ರ ಜೊತೆ ಆ ಒಡನಾಟ ಇದ್ದಿದ್ದರಿಂದ. ಸಿಸ್ಟರ್ ಇದ್ದಾರೆ ಸರ್, ಇನ್ನು ಅವ್ರ ಪೀಳಿಗೆಯಲ್ಲಿ ಒಬ್ಬರೇ ಇದ್ದಾರೆ, ಕೃಷ್ಣ ಅಂತ. ಎಲ್ಲಿದ್ದಾರಮ್ಮ ಅವರು? ಅವರು ಸಿಂಗಾಪುರ್ ಲೇಔಟ್ ಅಂತ ಅಲ್ಲಿದ್ದಾರೆ. ಬೆಂಗಳೂರಿನಲ್ಲೇ ಇರೋದು ಅವರು. ಒಂದೇ ಒಂದು ತಂಗಿ, ಕೊನೆ ತಂಗಿ ಉಳ್ಕೊಂಡಿರೋದು ಒಬ್ಬರಿದ್ದಾರೆ. ಸಾಧ್ಯ ಆದರೆ ಅವ್ರನ್ನ ನಾನು ಖಂಡಿತ ನಂಬರ್ ಆದರೆ ಕೊಡ್ತೀನಿ. ಯಾಕೆಂತಂದ್ರೆ ತುಂಬಾ ಜನ ನಮಗೆಲ್ಲ ಆಸೆ, ನೀವು ಅವ್ರ ಇಂಟರ್ವ್ಯೂ ಮಾಡಬೇಕು. ಅವ್ರ ಹತ್ರ ತುಂಬಾ ಇದೆ, ಫೋಟೋಸ್ ಆಗಲಿ, ಮೆಮರೀಸ್ ಆಗಲಿ, ಎಲ್ಲಾನು ತುಂಬಾ ಸೂಪರ್. ನೀವು ಒಂದ್ಸತಿ ಹೇಳಿ ಖಂಡಿತ ಹೇಳ್ತೀನಿ. ಪಂಡ್ರಿಬಾಯ್ ಅವರ ಕುಟುಂಬದ, ಅಫ್ಕೋರ್ಸ್ ಗುರುದತ್ ಸರ್ ಇದ್ದಾರೆ. ಗುರುದತ್ ಸರ್ದು ಶೂಟಿಂಗ್ ಮಾಡ್ತಾ ಇದ್ದೀನಿ. ನಿಮಗೆ ಸಖತ್ ಸ್ಪೆಷಲ್ ಇದೆ. ತುಂಬ ಜನಕ್ಕೆ ನೀವು ಕೇಳಿದ್ದೀರಾ, ಸ್ವಾತಿ ಮೇಡಮ್ ಎಲ್ಲಿ, ಗುರುದತ್ ಸರ್ ಎಲ್ಲಿ ಅಂತ. ಸ್ವಾತಿ ಮೇಡಮ್, ಗುರುದತ್ ಸರ್ ಇಬ್ಬರನ್ನು ಕೂರಿಸಿ ಒಂದು ಸೆಗ್ಮೆಂಟ್ ಮಾಡ್ತಾಯಿದ್ದೀನಿ. ಅದನ್ನು ಶೂಟಿಂಗ್ ಇವತ್ತು ಸಂಡೇ ಮಾಡ್ತಾಯಿದ್ದೀನಿ. ಭಾನುವಾರ ಇವತ್ತೇನಿದು ಪ್ರಸಾರ ಆಗ್ತಿದೆ, ಇವತ್ತಿನ ಸಹ ಶೂಟಿಂಗ್ ಮಾಡ್ತಾ ಇರ್ತೀನಿ. ಅದು ಒಂದು ಪಾರ್ಟ್. ಬಟ್ ಇಲ್ಲಿ ಸ್ವಾತಿ ಮೇಡಮ್ ಸರಣಿ ನಾನು ಮಾಡಬೇಕಾದ್ರೆ ಪಂಡ್ರಮ್ಮ ಅವರ ಒಂದು ಅಂದರೆ ಅವರ ಒಂದು ಸೋದರ ಸಂಬಂಧದಲ್ಲಿ, ಅವರ ಅಣ್ಣಂದರು, ಅಕ್ಕಂದರು, ತಂಗಿರೋದ್ರಲ್ಲಿ, ಅಕ್ಕಂದ್ರೆ ಯಾರೂ ಇಲ್ಲ, ಇವರೇ ದೊಡ್ಡವರು. ಅವರ ಅಣ್ಣಂದರು ಹಾಗೂ ಅವರ ಬೇರೆ ಸಿಸ್ಟರ್ಸ್ ಯಾರೂ ಕೂಡ ಈಗ ಇಲ್ಲ, ಕಾಲವಾಗಿದ್ದಾರೆ. ಆ ಒಂದು ಸಂತತಿನಲ್ಲಿ ಈಗ ಇರೋರು ಒಬ್ಬರೇ ಒಬ್ಬರು ಪಂಡ್ರಮ್ಮ ಅವರ ಮುದ್ದಿನ ತಂಗಿ ಕೃಷ್ಣಮ್ಮ ಅವರು. ಕೃಷ್ಣ ಮೇಡಮ್ ಅವ್ರನ್ನ ಸಂದರ್ಶನ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಇದಕ್ಕೆ ಹೆಲ್ಪ್ ಮಾಡಿದ್ದು ಸ್ವಾತಿ ಮೇಡಮ್ ಅವರು. ಥ್ಯಾಂಕ್ ಯು ಸ್ವಾತಿಮ್ಮ, ತುಂಬ ಥ್ಯಾಂಕ್ಸ್ ನೀವು ಹೆಲ್ಪ್ ಮಾಡಿದ್ದಕ್ಕೆ. ಹೋಗಿ ಚಿತ್ರೀಕರಣ ಮುಗಿಸಿ, ಸ್ನೇಹಿತರೆ ನೀವು ನಂಬಲ್ಲ, ತುಂಬ ರೋಚಕವಾದ ಪಂಡ್ರಮ್ಮ ಅವರ ಕತೆಗಳು. ಅಂದರೆ ಗುರುದತ್ ಅವರು ಮಾತಾಡಿದ್ರೆ ಅವರು ಹುಟ್ಟಿದ ಮೇಲಿಂದ ಮಾತಾಡ್ತಾರೆ, ಬಟ್ ನನಗೆ ಬೇಕಾಗಿದ್ದು ಪಂಡ್ರಮ್ಮ ಅವರ ಬಾಲ್ಯ, ಅವರ ತಂದೆ ತಾಯಿ, ಅವರ ಸ್ಟ್ರಗಲ್ಲು, ಅದನ್ನೆಲ್ಲ ತಂಗಿಯಾಗಿ ಜೊತೆಗೆ ಇದ್ದು ನೋಡಿದಂಥ ಏಕೈಕ ವ್ಯಕ್ತಿ ಇವಾಗಿರೋದು ನಮ್ಮ ಕೃಷ್ಣಮ್ಮ ಅವರು. ಅವ್ರನ್ನ, ಅವ್ರ ಕುಟುಂಬನ, ಮಕ್ಕಳನ್ನ ಎಲ್ಲರೂ ಸಂದರ್ಶನ ಮಾಡಿದ್ದೀನಿ. ಆ ಸಂದರ್ಶನದ ಕೆಲವು ತುಣುಕುಗಳು, ಕೆಲವು ಭಾಗಗಳನ್ನ ಇವಾಗ ನಿಮ್ಮ ಮುಂದೆ ಪ್ರಸಾರ ಮಾಡ್ತಿದ್ದೀನಿ. ನಿಮಗೆ ಅನ್ನಿಸ್ಬೋದು ಎಲ್ಲಿ ಮತ್ತೆ ಅವ್ರ ಮುಖ ತೋರಿಸ್ತಿಲ್ಲ ಅಂತ. ಅವ್ರ ಮುಖ ನಾನು ಇವಾಗ ತೋರಿಸ್ತಾ ಇಲ್ಲ, ನಾಳೆಯಿಂದ ಎಪಿಸೋಡಲ್ಲಿ ಬರುತ್ತೆ. ಯಾಕೆ ಅಂತಂದರೆ, ನಾನು ಪಂಡ್ರಿಬಾಯಿ ಅವರ ತಂಗಿ ಹೇಗಿರ್ತಾರೆ ಅನ್ನೋ ಒಂದು ಏನು ಎಕ್ಸೈಟ್ಮೆಂಟಲ್ಲಿದ್ದೆ, ನಿಮಗೂ ಆ ಎಕ್ಸೈಟ್ಮೆಂಟ್ ಇರಲಿ ಅಂತ ಹೀಗೆ ಮಾಡಿದ್ದೀನಿ. ಮತ್ತೆ ಬೈಬೇಡಿ, ಬೈದು ಕಮೆಂಟ್ ಹಾಕಬೇಡಿ. ಅಫ್ಕೋರ್ಸ್ ನೀವು ಬೈದರೂ ನಿಮಗೆ ಆ ಒಂದು ಸಲಿಗೆ ಇದೆ, ಆ ರೈಟ್ಸ್ ಇದೆ. ಇಲ್ಲಿ ನನಗೆ ಒಂದು ಅತ್ಯದ್ಭುತ ಅನುಭವ ಆಯಿತು ಈ ಸಂದರ್ಶನ ಮಾಡಬೇಕಾದ್ರೆ. ಸತ್ಯವಾಗ್ಲೂ ಹೇಳ್ತೀನಿ, ನನಗೆ ರೋಮಾಂಚನ ಆಗುತ್ತೆ. ಅದು ನಿಮಗೆ ಕಾರ್ಯಕ್ರಮದ ಕೊನೆಯಲ್ಲಿ ಗೊತ್ತಾಗುತ್ತೆ. ನನ್ನ ಲೈಫಲ್ಲೇ ನನಗೆ ಆ ಥರದ್ದು ಯಾವ ಇಂಟರ್ವ್ಯೂ ಇಲ್ಲಿವರೆಗೂ ನಾನು 101 ನೆನಪು ಮಾಡಿದಾಗ ನನಗೆ ಅದಾಗಿರಲಿಲ್ಲ. ಆ ಒಂದು ಅನುಭವನ ಈ ಸರಣಿ ಕೊಡ್ತು, ಈ ಸಂದರ್ಶನ ಕೊಡ್ತು. ಸರಣಿ ನಾಳೆಯಿಂದ ಪ್ರಸಾರ ಆಗುತ್ತೆ. ನಿಮ್ಮ ಪ್ರೀತಿ ಆಶೀರ್ವಾದ ಇರಲಿ. ಆ ಸರಣಿಯ ಕೆಲವು ತುಣುಕುಗಳು ಈಗ ನಿಮ್ಮ ಮುಂದೆ. ಹೆಣ್ಣು ಮಕ್ಕಳೆಲ್ಲ ಅವಳೆ ದೊಡ್ಡವಳು. ಮತ್ತು ಅವಳು ಎಲ್ಲಾದರೂ ಶೂಟಿಂಗ್ ಹೋದಾಗ ನನಗೆ ಪೂಜೆ ಮಾಡಮ್ಮ, ನೀನೇ ಪೂಜೆ ಏನು ಮಾಡಬೇಕು ಅಂತೇಳಿ ಆ ಪೂಜೆ ಇದರಲ್ಲಿ ಸ್ವಲ್ಪ ನನ್ನನ್ನು ಹೇಳ್ಕೊಂಡ್ಳು. ಅವಳ ತಾಯಿಯೇ, ಅಂದರೆ ಈ ನಾಟಕ ಇದಕ್ಕೆ ಪಿಕ್ಚರಿಗೆ ಮಾತ್ರ ಅಲ್ಲ, ಪಬ್ಲಿಕ್ಕಿಗೆ ಮಾತ್ರ ತಾಯಿಯಲ್ಲ, ಹರಿಕತೆ ಮಾಡ್ತಿದ್ಲು. 12ನೇ ವರ್ಷದಲ್ಲಿ ಅವಳಿಗೆ 12 ಇಯರ್ಸ್ ಅಂತ ಹೇಳುವಾಗ ಹರಿಕತೆ, ಅದರಲ್ಲೆಲ್ಲ ತುಂಬ ಮೆಡ್ಲೆಲ್ಲ ತೊಗೊಂಡಿದ್ದಾಳೆ, ಪ್ರೈಸಸ್ ಎಲ್ಲ ತುಂಬ. ಆ ಟೈಮಿಗೆ ಅದರ ಹರಿಕತೆ ಇದೆಲ್ಲ ಇತ್ತು. ಮತ್ತು ಸಿಂಪಲ್ ಲೈಫ್. ಎಲ್ರಿಗೂ ಒಂದು ಆಡಂಬರದ್ದು ಇದು ಕಲಿಸ್ಲಿಲ್ಲ. ಅಪ್ಪನಿಗೆ ಅಂದರೆ ಅವರಂದ್ರೆ ತುಂಬ ಇಷ್ಟ. ಅವ್ರಿಗೆ ಮಾತ್ರ ಈ ಫಸ್ಟ್ ಫಿಲ್ಮ್ ಲೈಗೆ ಬರೋದು ಇಷ್ಟ ಇರಲಿಲ್ಲ. ಆಮೇಲೆ ಹೀಗೆ ನಾಟಕದಲ್ಲಿ ಮಾಡಿ ಕೋಡಂಬಾಕಂ, ಚೆನ್ನೈಗೆ ಹೋಗಿ ಮುಟ್ಟಿದ್ವಿ. ವಾಳ್ಕೆ ಅಂತ ಬಂತು ತಮಿಳ್ ಪಿಕ್ಚರು. ಅದರಲ್ಲಿ ದ್ರೌಪದಿ ಮೊದಲೇ ನಮ್ಮ ಪಂಡ್ರಮ್ನಿಗೆ ಬುಕ್ ಮಾಡಿದ್ರು. ಆ ಕಥೆಯನ್ನು ಹೇಳ್ತೀನಿ ಕೇಳಿ, ಸೀರಿಯಸ್ ಆಗಿದೆ ಅದು ಸ್ವಲ್ಪ. ಅಮ್ಮ ನೀನು ನಮಗಾಗಿ 1000 ವರುಷ ಸುಖವಾಗಿ ಬಾಳಲೇಬೇಕು ಈ ಮನೆ ಬೆಳಕಾಗಿ. ಅಮ್ಮ ನೀನು ನಮಗಾಗಿ
ಸಾವಿರ ವರುಷ ಸುಖವಾಗಿ